ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದು, ಕೈ ಮೇಲೆತ್ತಿ ಒಗ್ಗಟ್ಟು ಪ್ರದರ್ಶಿಸಿರುವಂಥದ್ದು ಜೋಡೆತ್ತುಗಳು. ಈ ಸರ್ಕಾರ 5 ವರ್ಷ ಬಂಡೆ ರೀತಿ ಭದ್ರವಾಗಿಯೇ ಇರುತ್ತೆ. ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ನಾವಿಬ್ರು ಚೆನ್ನಾಗೇ ಇದೀವಲ್ವಾ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಸರ್ಕಾರ ಪತನವಾಗುತ್ತೆ ಅಂತ ವಿಪಕ್ಷಗಳು ಹೇಳಿಕೆಯನ್ನು ಕೊಡ್ತಾ ಇರುವ ಬೆನ್ನಲ್ಲೇ ಸಿದ್ದರಾಮಯ್ಯನವರು ನಾವಿಬ್ರು ಚೆನ್ನಾಗೇ ಇದ್ದೀವಲ್ವಾ, ನಾನು ಮತ್ತು ಡಿ.ಕೆ. ಶಿವಕುಮಾರ್, ಹೀಗಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಕೈ ಮೇಲೆತ್ತಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ನೋಡಪ್ಪ, ಯಾರು ಹೇಳಿದ್ದು ನಾವಿಬ್ರು ಚೆನ್ನಾಗೇ ಇದೀವಲ್ವಾ? ಈ ವೇಳೆ ಡಿಸಿಎಂ ಕೈ ಹಿಡಿದು ಸಿಎಂ ಸಿದ್ದರಾಮಯ್ಯನವರು ಮೇಲೆತ್ತುತ್ತಾರೆ. ಆಗ ಡಿ.ಕೆ. ಶಿವಕುಮಾರ್ ನಗ್ತಾ ಕೈ ಹಿಡಿತಾರೆ ಸಿಎಂ ಸಿದ್ದರಾಮಯ್ಯನವ್ರ ಕೈನ. ನೋಡಪ್ಪ, ಯಾರು ಹೇಳಿದ್ದು ನಾವು ಕೇಳೋದಿಲ್ಲ, ನಾವು ಒಗ್ಗಟ್ಟಾಗಿದ್ದೇವೆ, ಮುಂದೆಯೂ ಇರ್ತೇವೆ ಅಂತ ಈ ವೇಳೆ ಮಾಧ್ಯಮದವರಿಗೆ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟರು. ಸರ್ಕಾರ ಶೀಘ್ರವೇ ಪತನವಾಗುತ್ತೆ ಅಂತ ವಿಪಕ್ಷಗಳು ಹೇಳ್ತಾ ಇರುವಂಥ ಹೇಳಿಕೆ ವಿಚಾರವಾಗಿ ಒಂದು ಕಡೆ ಸಿದ್ದರಾಮಯ್ಯನವರು ಈ ರಿಯಾಕ್ಟನ್ನು ಮಾಡಿದ್ದಾರೆ. ಅಂದರೆ ಪ್ರಮುಖವಾಗಿ ಡಿಸೆಂಬರ್ ಅಂತ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅನ್ನುವಂಥ ವಿಪಕ್ಷಗಳ ಹೇಳಿಕೆಯ ವಿಚಾರವಾಗಿ ಮಾಧ್ಯಮದವರು ಕೇಳಲಾದಂಥ ಪ್ರಶ್ನೆಗೆ ಅದು ಒಂದು ಕಡೆ ಸಿ ಎಂ ಗದ್ದುಗೆ ವಿಚಾರವಾಗಿ ಏನಾದರೂ ಆ ರೀತಿ ಒಂದಷ್ಟು ಪಕ್ಷದಲ್ಲೇ ಅಸಮಾಧಾನ ಭುಗಿಲೆದ್ರೆ ಅದು ಬೇರೆ ರೀತಿಯಾಗಿ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗ್ಬೋದು ಅಥವಾ ಸರ್ಕಾರ ಪತನವಾಗುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥ ರೀತಿಯಲ್ಲಿ ವಿಪಕ್ಷಗಳು ಮಾಡ್ತಾ ಇರುವಂಥ ಆರೋಪಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ವೇಳೆ ಸಿ ಎಂ ಸಿದ್ದರಾಮಯ್ಯನವರು ಯಾರು ಹೇಳಿದ್ದು ನಾವು ಚೆನ್ನಾಗೇ ಇದ್ದೀವಿ, ನಾನು ಡಿ.ಕೆ. ಶಿವಕುಮಾರ್ ಇಬ್ಬರು ಜೋಡೆತ್ತುಗಳ ರೀತಿ ಚೆನ್ನಾಗಿದ್ದೀವಲ್ಲ ಅಂತ ಕೈ ಮೇಲೆತ್ತಿ ನಗನಗ್ತಲೇ ಹೇಳ್ತಾರೆ. ಅದಕ್ಕೆ ಹೂಗುಡ್ತಾರೆ ಡಿ.ಕೆ.ಶಿ ಕೂಡ ಸಿ ಎಂ ಅವರ ಹೇಳಿಕೆಗೆ. ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ಯಾಕಂದ್ರೆ ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ಯಾಕಂದ್ರೆ ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಕೆಆರ್ಎಸ್ ಡ್ಯಾಂನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕಾವೇರಿ ನದಿಗೆ ಅಥವಾ ಕೆಆರ್ಎಸ್ ಡ್ಯಾಮ್ಗೆ ಬಾಗಿನವನ್ನು ಅರ್ಪಿಸುವ ಸಂದರ್ಭದಲ್ಲಿ ಸಿಎಂ ಹಾಗೂ ಡಿಸಿಎಂ ಜೊತೆಯಾಗಿ ಬಾಗಿನವನ್ನು ಅರ್ಪಿಸಿದ್ರು. ಆ ಸಂದರ್ಭ ಮಾಧ್ಯಮದವರು ಕೇಳಲಾದಂಥ ಪ್ರಶ್ನೆಗೆ ಈ ಉತ್ತರವನ್ನು ಸಿಎಂ ಕೊಟ್ಟರು. ನೋಡಪ್ಪ, ಯಾರು ಹೇಳಿದ್ರು ಕೇಳಲ್ಲ, ತಂದಾಕೋ ಕೆಲಸ ಯಾರು ಮಾಡಿದ್ರು, ಯಾರು ಹೇಳಿದ್ರು ನಾವು ಕೇಳಲ್ಲ, ನಾವು ಚೆನ್ನಾಗೇ ಇದ್ದೀವಲ್ಲ, ಈ ಸರ್ಕಾರ 5 ವರ್ಷ ಬಂಡೆ ರೀತಿ ಭದ್ರವಾಗಿರುತ್ತೆ ಅಂತ ಈ ವೇಳೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಜೊತೆಗೆ ಪಕ್ಕದಲ್ಲೇ ಇದ್ದಂಥ ಡಿ.ಕೆ. ಶಿವಕುಮಾರ್ ಅವರ ಕೈ ಹಿಡಿದು ಮೇಲೆತ್ತಿದ್ರು. ನಾವು ಜೊತೆಗೆ ಇದ್ದೀವಲ್ಲ, ಜೊತೆಗೆ ಇರ್ತೀವಿ, ಒಗ್ಗಟ್ಟನ್ನು ಮೂಲಕ ಪ್ರದರ್ಶನ ಮಾಡಿದಂಥ ಸಿದ್ದರಾಮಯ್ಯನವರು ನಗ್ನಗ್ತಾ ಅಲ್ಲಿಂದ ತೆರಳುತ್ತಾರೆ. ಕೆಆರ್ಎಸ್ ಡ್ಯಾಮ್ಗೆ ಇವತ್ತು ಬಾಗಿನವನ್ನು ಅರ್ಪಿಸುವ ಸಂದರ್ಭದಲ್ಲಿ ಇಡೀ ಸಚಿವ ಸಂಪುಟ ಅಲ್ಲಿ ಹಾಜರಿತ್ತು. ಸಿಎಂ ಡಿಸಿಎಂ ಈ ವೇಳೆ ತಾವು ಈ ಒಂದು ಸ್ಟೇಟ್ಮೆಂಟನ್ನು ಕೂಡ, ಅದರಲ್ಲೂ ಸಿಎಂ ಈ ಸ್ಟೇಟ್ಮೆಂಟ್ ಕೊಟ್ಟರು. ಮತ್ತೊಂದು ಕಡೆ ದಸರಾ ವೇಳೆಗೆ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂಥ ಹೇಳಿಕೆ ವಿಚಾರವಾಗಿ ಆರ್ ಅಶೋಕ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ನಾನು ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ನಾವು ಚೆನ್ನಾಗೇ ಇದ್ದೇವೆ, ಈ ಸರ್ಕಾರ 5 ವರ್ಷ ಬಂಡೆ ರೀತಿ ಭದ್ರವಾಗಿರುತ್ತೆ ಅಂತ ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ನಲ್ಲಿ ಕೂಡ ಸಿದ್ದರಾಮಯ್ಯನವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ.